ಯಾವುದೋ ನೆಪದಲ್ಲಿ ಶ್ರದ್ಧಾ ಕೇಂದ್ರದ ಮೇಲೆ ದಾಳಿ ಆಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಸುರೇಶ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸ್ಐಟಿ ತನಿಖೆಯನ್ನ ಸ್ವಾಗತ ಮಾಡಿದ್ದು ನಾವು, ಯಾವುದೇ ರೀತಿಯ ಅಪಪ್ರಚಾರ ಮಾಡಬಾರದು ಅಂತ ಸುರೇಶ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಯಾವುದೋ ಒಂದು ನೆಪದಲ್ಲಿ ನಮ್ಮ ನಾಡಿನ ಶ್ರದ್ಧಾ ಕೇಂದ್ರದ ಮೇಲೆ ಹಲ್ಲೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಅವರು SITನ ರಚನೆ ಮಾಡಿದಾಗ ಮೊದಲು ಸ್ವಾಗತಿಸಿದವರು ನಾವು, ಇದರಿಂದ ಸತ್ಯಾಸತ್ಯತೆ ಬರಲಿ ಅಂತ. SIT ರಿಪೋರ್ಟ್ ಬರೋಕ್ಕಿಂತ ಮುಂಚೆನೇ ಈ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾರ ಅಪಪ್ರಚಾರ, ಎಗ್ಗು ಇಲ್ಲದೇನೆ ಉಪಯೋಗಿಸ್ತಾರ ಪದಗಳು, ಅವಹೇಳನ, ಅವಮಾನ, ಇದು ನಾಡಿನಾದ್ಯಂತ ಇರುವ ಭಕ್ತರ ಭಾವನೆಗೆ ಇವತ್ತು ಘಾಸಿ ತಂದಿದೆ. ಯಾಕೆ ನಾವು ಹೇಳಿದ್ದೀವಿ, ನೀವು ಮುಂಚೆ SIT ಮಾಡಲ್ಲ ಅಂದಿದ್ರಿ, ದಕ್ಷಿಣ ಕನ್ನಡ ಪೊಲೀಸ್ ಅವರೇ ಸಶಕ್ತರಿದ್ದಾರೆ, ಕ್ಷಮತೆ ಇದೆ, ಅವ್ರು ಮಾಡ್ತಾರೆ ಅಂತ. ಮಾರನೇ ದಿವಸ SIT ಮಾಡಿದ್ರಿ. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ ನಾವು ಮಾಡಬೇಕು ಅಂತ ಇರಲಿಲ್ಲ, ಎಡಪಂಥೀಯ ವಿಚಾರವಾದಿಗಳು ನಮ್ಮೇಲೆ ಪ್ರೆಷರ್ ತಂದಿದ್ದಕ್ಕೋಸ್ಕರ ನಾವು ಮಾಡುವುದು ಅಂತಾರೆ. ಈ ಹಿನ್ನೆಲೆಯಲ್ಲಿ ಇದುವರೆಗೂ ಏನಾಗಿದೆ, ಆ ಮುಸುಕುದಾರಿ ತೋರಿಸಿದ ಜಾಗನೆಲ್ಲ ಹೋಗಿದ್ದೀರಾ, ಅಗದಿದ್ದೀರಾ, ಇನ್ನೂ ಹೆಚ್ಚು ಹೋಗಿದ್ದೀರಾ, ಬಾಹುಬಲಿ ಬೆಟ್ಟಕ್ಕೆ ಹೋಗಿದ್ದೀರಾ, ಒಂದು ವರದಿ ಕೊಡಿ, ಏನು ಕಂಡುಹಿಡಿದಿದ್ದೀರಾ. ಎರಡನೇದು, ಈ ವರದಿ ಬರೋವರೆಗೂ ಯಾವುದೇ ರೀತಿಯ ಅಪಪ್ರಚಾರಕ್ಕೆ ಅವಕಾಶ ಕೊಡಬೇಕು. ಹೆಂಗಿದ್ರು ಹೇಟ್ ಸ್ಪೀಚ್ ತರಬೇಕು ಅಂತ ಒಂದು ಕಾನೂನು ತರಬೇಕು ಅಂತಿದ್ದೀರಾ. ಈ ರೀತಿ ಒಂದು ಸಮಾಜದ ವಿರುದ್ಧ, ಒಂದು ಭಾವನೆಯ ವಿರುದ್ಧ, ಒಂದು ಶ್ರದ್ಧೆಯ ವಿರುದ್ಧ ಹಲ್ಲೆ ಮಾಡೋದನ್ನು ಸರ್ಕಾರ ಸಹಿಸಬಾರ್ದು. ಅದಕ್ಕೆ ತಡೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಹನ್ಯಡ್ಕ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿರಣ್, ಈ SIT ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಅಸ್ಥಿ ಪಂಜರದ ರಹಸ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸದನಕ್ಕೆ ಉತ್ತರ ನೀಡುವಂಥವರಿದ್ದಾರೆ ಪರಮೇಶ್ವರ್. ಏನೆಲ್ಲ ಬೆಳಗ್ಗೆಯಿಂದ ಡೆವಲಪ್ಮೆಂಟ್ಗಳಾಗ್ತಾ ಇದೆ, ಏನು ನಿರೀಕ್ಷೆ ಮಾಡ್ಬೋದು ಇವತ್ತು ಕಿರಣ್? ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ತನಿಖೆಯ ವರದಿಯ ವಿಚಾರವಾಗಿ ಇವತ್ತು ರಾಜ್ಯ ಸರ್ಕಾರದ ಉತ್ತರವನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸದನದಲ್ಲಿ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ವಿಧಾನಸಭೆಯ ಕಾರ್ಯಕಲಾಪ ಪಟ್ಟಿಯಲ್ಲೂ ಕೂಡ ರಾಜ್ಯ ಸರ್ಕಾರದ ಉತ್ತರ ನೀಡುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ. ಹೀಗಾಗಿ ಕಳೆದ ಗುರುವಾರ ನಿಯಮ 69 ಅಡಿ ನಡೆದಂತಹ ಚರ್ಚೆಗೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯ ಸರ್ಕಾರದ ಉತ್ತರ ಬಹುತೇಕ ಮಧ್ಯಾಹ್ನದ ಮೇಲೆ ಗೃಹ ಸಚಿವರು ನೀಡುವಂಥ ಸಾಧ್ಯತೆ ಇದೆ. ಇವತ್ತು ಬೆಳಗಿನಿಂದಲೂ ಕೂಡ ವಿಪಕ್ಷ ಬಿಜೆಪಿ ನಾಯಕರು ಮತ್ತು ಶಾಸಕರು ಎಲ್ಲರೂ ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಈ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಡಬೇಕು ಮತ್ತು SIT ವರದಿಯನ್ನು ಸದನದಲ್ಲಿ ಮಂಡಿಸಬೇಕು, ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹೇಳಿಕೆಯನ್ನು ಕೊಡಬೇಕು ಅನ್ನುವಂಥ ಒತ್ತಾಯವನ್ನ ಬಿಜೆಪಿ ಶಾಸಕರು ಮಾಡ್ತಾನೆ ಇದ್ದಾರೆ, JDS ಶಾಸಕರು ಕೂಡ ಮಾಡ್ತಾನೆ ಇದ್ದಾರೆ. ಹೀಗಾಗಿ ಬಹುತೇಕ ಇವತ್ತು ಮಧ್ಯಾಹ್ನದ ನಂತರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರವನ್ನು ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಇವತ್ತು ಬೆಳಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಿಧಾನಸಭೆ ಸ್ಪೀಕರ್ UT ಖಾದರ್ ಅವರನ್ನ ವಿಧಾನಸಭೆ ಸಭಾಂಗಣದಲ್ಲಿ ಭೇಟಿಯನ್ನ ಮಾಡಿದ್ದಾರೆ. ಇವತ್ತಿನ ಉತ್ತರವನ್ನು ನೀಡುವಂತ ವಿಚಾರವಾಗಿ ಅವರು ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಹೀಗಾಗಿ ಬಹುತೇಕ ಮಧ್ಯಾಹ್ನ ನಂತರ ಈ ರಾಜ್ಯ ಸರ್ಕಾರದ ಉತ್ತರ ನೀಡುವಂತಹ ಸಾಧ್ಯತೆಗಳಿದೆ. ಆದರೆ ಇಲ್ಲಿ SIT ಮಧ್ಯಂತರ ವರದಿಗೆ ಸಲ್ಲಿಕೆವಾದಂಥ ವಿಚಾರವಾಗಿ ಇಲ್ಲಿ ಗೃಹ ಸಚಿವರು ಉತ್ತರವನ್ನು ಕೊಡ್ತಾರೋ ಅಥವಾ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತ ರಾಜ್ಯ ಸರ್ಕಾರದ ಉತ್ತರವನ್ನು ಕೊಡ್ತಾರೋ ಅನ್ನುವಂಥದ್ದನ್ನು ಕೂಡ ಇನ್ನೂ ಕೂಡ ನಾವು ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ ರಾಜ್ಯ ಸರ್ಕಾರ ಇಲ್ಲಿಯವರೆಗೂ ಕೂಡ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನ ಸ್ಪಷ್ಟವಾದಂಥ ಒಂದು ಹೇಳಿಕೆಯನ್ನು ಈವರೆಗೂ ಕೂಡ ಕೊಟ್ಟಿಲ್ಲ. ಕಳೆದ ವಾರ ನಡೆದಂತಹ ಸದನದಲ್ಲೂ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಹೇಳಿಕೆ ವ್ಯಕ್ತವಾಗಿರಲಿಲ್ಲ. ನಿಯಮ 69 ಅಡಿ ಚರ್ಚೆಯಾದಂಥ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರದ ಉತ್ತರವನ್ನು ಇವತ್ತಿಗೆ ಕಾಯ್ದಿರಿಸಲಾಗಿತ್ತು. ಹೀಗಾಗಿ ಇವತ್ತಿನ ಸಂದರ್ಭಕ್ಕೆ ಬಿಜೆಪಿ ರುವಂತ ಒತ್ತಾಯ ಏನಂದ್ರೆ, ಇಲ್ಲಿ ಒಂದು SIT ತನಿಖೆಗೆ ಸಂಬಂಧಪಟ್ಟಂತೆ ಈವರೆಗಿನ ತನಿಖೆಯ ಪ್ರಗತಿ ಏನಿದೆ ಆ ಪ್ರಗತಿ ವರದಿಯನ್ನು ಕೊಡಿ, ಮಧ್ಯಂತರ ವರದಿಯನ್ನು ಕೊಡಿ ಅನ್ನುವಂತ ಒಂದು ಆಗ್ರಹವನ್ನು ಬಿಜೆಪಿ ಮಾಡ್ತಾ ಇದೆ. ಇದರ ಜೊತೆಗೆ ಅಲ್ಲಿಯವರೆಗೂ ಕೂಡ ಎಲ್ಲಿಯವರೆಗೆ ತನಿಖೆ ನಡೆಯುತ್ತೋ ಅಲ್ಲಿಯವರೆಗೂ ಕೂಡ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಆಗ್ತಿರುವಂತಹ ಅಪಪ್ರಚಾರ ಏನಿದೆ ಅವೆಲ್ಲವನ್ನೂ ಕೂಡ ತಡೆ ಹಿಡಿಬೇಕು, ಅದನ್ನ ಸರ್ಕಾರ ಸ್ಥಗಿತ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಬಿಜೆಪಿ ಮಾಡ್ತಾ ಇದೆ. ಅಂದ್ರೆ ಧರ್ಮಸ್ಥಳದ ವಿಚಾರವಾಗಿ ನಾಯಕರು ಕೊಡ್ತಿರುವಂತಹ ಹೇಳಿಕೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನೀಡಲಾಗ್ತಿರುವಂತಹ ಹೇಳಿಕೆ ಮತ್ತು ಬಿಜೆಪಿ ಆರೋಪ ಮಾಡ್ತಿರುವಂತಹ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಿರುವಂತಹ ಅಪಪ್ರಚಾರ, ಇದೆಲ್ಲದಕ್ಕೂ ಕೂಡ ರಾಜ್ಯ ಸರ್ಕಾರ ಕಡಿವಾಣವನ್ನ ಹಾಕಬೇಕು ಅನ್ನುವಂಥ ಒತ್ತಾಯವನ್ನ ಬಿಜೆಪಿ ಮಾಡ್ತಾ ಇದೆ. ಹಾಗಾಗಿ ಬಿಜೆಪಿ ಒತ್ತಾಯಕ್ಕೆ ಮಣಿದಿರುವಂತಹ ರಾಜ್ಯ ಸರ್ಕಾರ ಇವತ್ತು ಉತ್ತರವನ್ನು ಕೊಡುವಂತ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ಉತ್ತರವನ್ನ ಕೊಡ್ತದೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಇಲ್ಲಿ 3-4 ರೀತಿಯಾದಂತಹ ಒತ್ತಾಯಗಳಿವೆ. ಒಂದು, SIT ತನಿಖೆಯನ್ನು ಸ್ಥಗಿತ ಮಾಡಬೇಕು ಅನ್ನುವಂಥ ಒತ್ತಾಯ ಇದೆ. ಇನ್ನೊಂದು ಕಡೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಆಗ್ತಾ ಇರುವಂತಹ ಅಪಪ್ರಚಾರಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂಥ ಒತ್ತಾಯವೂ ಕೂಡ ಇದೆ. ಮತ್ತೊಂದು ಕಡೆ SIT ತನಿಖಾ ವರದಿಗೆ ಸಂಬಂಧಪಟ್ಟಂತೆ ಮಧ್ಯಂತರ ವರದಿಯನ್ನ ಮಂಡನೆ ಮಾಡಬೇಕು ಸದನದಲ್ಲಿ ಅನ್ನುವಂಥ ಒತ್ತಾಯವೂ ಕೂಡ ಇದೆ. ಹೀಗಾಗಿ ರಾಜ್ಯ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನುವಂಥದ್ದನ್ನ ಬಹುತೇಕ ಮಧ್ಯಾಹ್ನದವರೆಗೆ ಕಾಯಬೇಕಾಗಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕಿರಣ್.